ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಬೋಟಿ ಹೇಗೆ ಕ್ಲೀನ್ ಮಾಡೋದು ಅಂತ. ಬೆಳಗ್ಗೆನೇ ಮಾರ್ಕೆಟಿಗೆ ಹೋಗಿ ಒಳ್ಳೆ ಫ್ರೆಶ್ ಬೋಟಿನ ಇಸ್ಕೊಂಬಂದಿದ್ದೀನಿ. ಬನ್ನಿ ಹೇಗೆ ಕ್ಲೀನ್ ಮಾಡೋದು ನೋಡ್ಕೊಬರೋಣ. ಬೋಟಿನ ಎರಡು ರೀತಿ ಕ್ಲೀನ್ ಮಾಡ್ತಾರೆ. ಒಂದು ಬಿಸಿನೀರು ಹಾಕಿ ಕ್ಲೀನ್ ಮಾಡ್ತಾರೆ, ಇನ್ನೊಂದು ಸುಣ್ಣ ಯೂಸ್ ಮಾಡಿ ಕೂಡ ಕ್ಲೀನ್ ಮಾಡ್ತಾರೆ. ನಾನು ಸುಣ್ಣ ಯೂಸ್ ಮಾಡಿ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳಿ. 2 ರೂಪಾಯಿದು ಒಂದು ಡಬ್ಬ ಸುಣ್ಣ ತೊಗೊಂಡು ಅದರೊಳಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಸುಣ್ಣ ಎಲ್ಲ ನೀರಲ್ಲಿ ಕರಗಿ ನಂತರ ಅಲ್ಲಿರೋ ಬೋಟಿನ ತಗೊಂಡು ಆ ನೀರೊಳಗೆ 5ರಿಂದ 10 ನಿಮಿಷದೊಳಗೆ ನೆನೆಸಿದ್ರೆ ಸಾಕು. ನೋಡಿ, ಹೊಸದಾಗಿ ಯಾರು ಬೋಟಿ ಕ್ಲೀನ್ ಮಾಡ್ತಿದ್ರೆ ಅವರಿಗೆ ಈ ಪೈಪ್ ಒಳಗೆ ಕಡ್ಡಿನ ಹೇಗೆ ಯೂಸ್ ಮಾಡೋದಂತ ಗೊತ್ತಿರಲ್ಲ. ದಯವಿಟ್ಟು ನೋಡ್ಕೊಳ್ಳಿ ಕ್ಲೀನಾಗಿ, ಅದನ್ನು ತೋರಿಸಿದ್ದೀನಿ. ಎಲ್ಲ ಬೋಟಿನ ಕೆಲಸ ಮುಗಿದಿದೆ. ಈಗ ನೋಡಿ ಕಸ ಎಷ್ಟು ಬರುತ್ತೆ ಅಂತ, ಗಲೀಜು ಎಷ್ಟು ಇರುತ್ತೆ ಅಂತ ನೋಡಿ. ನೀವು ಅದೇ ರೀತಿ ಹಂಗೆ ಹಾಕ್ಬಿಟ್ರೆ ಡೈರೆಕ್ಟಾಗಿ, ಬಟ್ ಅವಾಗ ನಿಮ್ಗೆ ಇಷ್ಟು ಕ್ಲೀನ್ ಆಗೋಲ್ಲ. ಬೋಟಿ ಫುಲ್ ಕ್ಲೀನ್ ಮಾಡೋದನ್ನ ಈ ರೀತಿ ಇರುತ್ತೆ. ಕೆಲವರು ಬಿಸಿನೀರೆಲ್ಲ ಹಾಕಿದ ತಕ್ಷಣ ಅದರಲ್ಲ ಕಸ ಹೋಗುತ್ತೆ ಅಂತಾರೆ, ಬಟ್ ಹೋಗಿರಲ್ಲ. ಈಗ ಸುಣ್ಣ ಹಾಕಿ ನೆನೆಸಿಟ್ಟಿದ್ವಲ್ಲ, ಆ ಬೋಟಿನ ಕ್ಲೀನ್ ಮಾಡೋಣ. ನೋಡಿ, 5 ನಿಮಿಷ ಅಷ್ಟೇ ಕೆಲಸ. ಕ್ಲೀನಾಗಿ ಉಜ್ಜಿಬಿಟ್ರೆ ಎಲ್ಲ ಕ್ಲೀನಾಗಿಬಿಡುತ್ತೆ. ನೋಡಿ, ಕ್ಲೀನಾಗಿ ನೀರು ಹಾಕಿ ಒಂದು ಸತಿ ಕ್ಲೀನಾಗಿ ತೊಳೆದ್ಬಿಟ್ವಿ ಅಂದರೆ ಕ್ಲೀನ್ ಮಾಡೋಕ್ಕೂ ಮುಂಚೆ ಇದ್ದ ಬೋಟಿಗೂ ಕ್ಲೀನ್ ಆದಮೇಲೆ ಬೋಟಿಗೂ ನೋಡಿ ವ್ಯತ್ಯಾಸ. ಹಾಗೆ ಎಲ್ಲ ಈ ಪೀಸ್ ಮಾಡ್ಕೊಳ್ಳೋಣ.
ಹಾಗೆ ಬ್ಲೇಡ್ ಕೂಡ ಯೂಸ್ ಮಾಡ್ತಾರೆ. ಹುಲಿಗೆ ರಕ್ತ ಬರ್ತದೆ, ಅದನ್ನು ಕೂಡ ಯೂಸ್ ಮಾಡ್ತಾರೆ.